ನಮ್ದು ಕೆಲಸ ಅದೆಯಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಕೆಲವರು ಸ್ವಲ್ಪ ಬಂದ ಸ್ವಲ್ಪ ರ್ಯಾಶ್ ಮಾತಾಡ್ತಾರೆ, ಇನ್ ಕೆಲವು ಅವ್ರದ್ದು ಮನೆ ಟೆನ್ಷನ್ ತಗೊಂಡು ನಮ್ಮ ಮೇಲೆ ಹೇಳ್ತೀರಾ ಸರ್. ನನಗೆ ಡ್ರೈವಿಂಗ್ ಮೇಲೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಇಂಟ್ರೆಸ್ಟ್ ಅಂದ್ರೆ ನಮಗೆ ಅದು ಕೆಲವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾಗೆ, ಓಕೆ ನಮ್ಗೆಲ್ಲ ಒಂದ್ 2 ಅವರ್ ಎಮರ್ಜೆನ್ಸಿ ಅಂತ ಪರಿಸ್ಥಿತಿ ಬಂದ್ರು ನೀರಿದೆ, ಒಂದು 2 ಬಸ್ ತೊಳಿಬಹುದು ಅಷ್ಟು ನೀರು. ಓಹ್ ಅಷ್ಟು ನಮಗೆ ಗಾಡಿಲಿ ಅದು ಮಾಡಿ ಅಂತ ಹೇಳುದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಇವರೆಲ್ಲ ಮಾಡಿರ್ತಾರೆ, ನಾವ್ ಹೇಳುವಂತದ್ದು ಏನಿಲ್ಲ ಅಂತ ಹೇಳಿ. ಅಲ್ವಾ? ಹಾಗೆ ನಾವೆಲ್ಲ ಕೆಲಸ ಮಾಡಿರ್ತೇವೆ. Okay. ಇದೆಲ್ಲ ಸ್ವಲ್ಪ ನಮ್ಗೆಲ್ಲ ಇದಕ್ಕೆ ಫೇಸಸ್ ಎಲ್ಲ ಚೆನ್ನಾಗಿ ಡಿಸೈನ್ ಕೊಟ್ಟಿದಾರಲ್ಲ, ಅಲ್ವಾ? ಹಾಗಾಗಿ ಸ್ವಲ್ಪ ಇಲ್ಲಿ ಕೆಲಸ ಕೈ ಹಿಡಿತದೆ. ಸ್ವಲ್ಪ ಕೈ ಕೈ ಹಿಡಿತದೆ ಹಿಡಿತದೆ. ನಿಮ್ಗೆ. ಬೇಗ ಬಿಸಿಲು ಬಂದಾಗ ಕಷ್ಟ ಆಗತ್ತೆ, ಓಕೆ ಮಳೆಗಾಲದಲ್ಲಿ ಮಳೆ ಬಂದಾಗೆಲ್ಲ ಸ್ವಲ್ಪ ಸುಲಭವಾಗತ್ತೆ. ತುಂಬಾ ಖುಷಿ ಬಹಳ ಆಗುತ್ತೆ. ಖುಷಿ ಆಗುತ್ತೆ. ಹೇಳ್ತಾರೆ ತುಂಬಾ. ಅವ್ರು ಇವತ್ತವರೆಗೂ ಗಾಡಿಯಲ್ಲಿ ಅದು ಮಾಡಿ ಇದು ಮಾಡಿ ಅಂತ ನಮ್ಮ ಚಾಲಕರಲ್ಲಿ ಯಾರು ಸಹ 3 ಜನ ಡ್ರೈವರ್ ಇದ್ದಾರೆ ನಮ್ಮ 172. Okay. ಅದು ಎಷ್ಟು ನೀಟ್ ಇತ್ತಂದ್ರೆ ಅದ್ರ ಪ್ಯಾಸೆಂಜರ್ ಹೊಗಳ್ತಾ ಇದ್ರು, ಅಷ್ಟು ನೀಟಾಗಿ ಇಟ್ಟಿದ್ರು. ಇವಾಗ್ಲೂ ಸಹ ಗಾಡಿ ಇದೆ ಅಲ್ವಾ? ಆತರ. ನಮ್ದು ಗಾಡಿ ಕೆಲಸದಲ್ಲಿ ಆತರ ಇದೆ. ಹೊಸ ಗಾಡಿದೆಲ್ಲ ನೋಡ್ತಾನೆ ಇರ್ತೀವಿ ನಾವು, ನೀವ್ ಹಾಕ್ತಿರ್ತೀರಲ್ಲ, ಹಾಗಾಗಿ ನಾವು ನೋಡ್ತಾ ಇರ್ತೀವಿ. ಅಲ್ವಾ? ಚೆನ್ನಾಗಿ ಬರ್ತದೆ ಸರ್, Yes. ಇದೆಲ್ಲ ಬಹಳ ಖುಷಿ ಆಗತ್ತೆ. ವಿಡಿಯೋಗಳೆಲ್ಲ ನೋಡ್ತೀರಾ, ಡ್ರೈವರ್ ಕಂಡಕ್ಟರ್ ಬಗ್ಗೆ ಎಲ್ಲ ಕೇಳ್ತೀವಿ. ನೋಡ್ಬೋದು ವೀಕ್ಷಕರೇ, ನಾನು ಇವಾಗ ರೇಷ್ಮಾ ಬಸ್ಸಿನ ಒಳಗಡೆ ಇದ್ದೇನೆ. ನೋಡ್ಬೋದು ಈ ಒಳಗಡೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ನೀಟಾಗಿ ಇಡ್ತಾರಂತೆ ಇವರೊಂದು ಕಂಡಕ್ಟರ್. ನೋಡುವ ಇವರು ಈ ಒಂದು ಬಸ್ ಅನ್ನು ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಯಾವ ತರ ಮಾಡ್ತಾರಂತ ನೋಡುವ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಓಕೆ, ನೀವು ಈ ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು 2012ರಲ್ಲಿ ಬಂದದ್ದು ಸರ್. ಓಕೆ, ಇವತ್ತಿಗೆ ಅದೊಂದು 16-17 ವರ್ಷ ಆಯ್ತು. 17 ವರ್ಷ ಆಯ್ತು. ಒಂದೇ ಕಂಪ್ನಿಯಲ್ಲಿ? ಇಲ್ಲ, ನಾವು ಬೇರೆ ಬೇರೆ ಕಂಪ್ನಿ. ಬೇರೆ ಬೇರೆ company. ಸರಿ, ಮೊಟ್ಟ ಮೊದಲಾಗಿ ಈ ಒಂದು ಜಾಬ್, ಈ ಒಂದು ಕೆಲಸ ಹೇಗೆ ಆಗ್ತದೆ? ಕೆಲಸ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಸರ್, ಕಷ್ಟ ಇದೆ. ಮತ್ತೆ ಅದ್ರಲ್ಲೂ ನಮ್ಮ ಡ್ರೈವರ್ ಗಳೆಲ್ಲ ಚೆನ್ನಾಗಿದ್ರೆ ಅವ್ರೊಟ್ಟಿಗೆ ಖುಷಿಯಲ್ಲಿ ನಾವು ಕೆಲಸ ಮಾಡಿದಂತ ಗೊತ್ತಾಗುದಿಲ್ಲ. ಓಕೆ, ಹಾಗಾಗಿ ನಮಗೆ ಒಂದು ಖುಷಿಯಲ್ಲಿ ಕೆಲಸ ಹೋಗ್ತಾ ಇರ್ತದೆ, ಹೇಗೆ ಮಾಡಿದ್ದು ಅಂತಾನು ಕೂಡ ಗೊತ್ತಾಗುದಿಲ್ಲ. ಮತ್ತೆ ಕೆಲಸ ಅಂದ್ರೆ ಹಗಲೊತ್ತಲ್ಲಿ ಸ್ವಲ್ಪ ಗಾಡಿ ನೀಟ್ನೆಸ್ ಎಲ್ಲ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಉಂಟು, ಅದನ್ನೊಂದು ಮಾಡ್ತಾ ಇರ್ತೇವೆ. ಅದ್ರ ತಕ್ಕಾಗಿ ಮಾಡ್ತೀರಾ? ಸರಿ, ಒಂದು ಈ ಗಾಡಿಯನ್ನು ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಗೆ? ಟೈಮ್ ಅಂದ್ರೆ ನಮಗೆ ಅದು ಕೆಲವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾಗೆ, ಓಕೆ, ನಮ್ಗೆಲ್ಲ ಒಂದು 2 ಅವರ್ 3 ಅವರ್ ಬೇಕಾಗುತ್ತೆ. ಅಂದ್ರೆ ನಮ್ಗೆ ಗಾಡಿ ಚೆನ್ನಾಗಿಡ್ಬೇಕಲ್ಲ, ಓಕೆ, ಹಾಗೋಸ್ಕರ ನಮ್ಗೆ 2-3 ಅವರ್ ಆಗುತ್ತೆ. ಓಕೆ. ಹೊರಗೆಲ್ಲ ಒಳಗಡೆ ಆಗಿಲ್ಲ ಪೂರ್ತಿ ಒಂದು ಕ್ಲೀನ್ ಮಾಡ್ಲಿಕ್ಕೆಲ್ಲ ಅಷ್ಟು ಹೊತ್ತಾಗುತ್ತೆ. ಚಾಲಕರು ಹೇಳಿದ್ರು ನಿಮ್ಮ ತಮ್ಮ ಸಹ ಇದೆ ನನ್ನ ಆಪೋಸಿಟ್ ಗಾಡಿಲಿ ತಮ್ಮ ಇದ್ದಾರೆ, ನಾಗರಾಜ್. ಅವರು ಸಹ ಸುಮಾರು ನನ್ನ ವಯಸ್ಸಾಯ್ತು ಬಸ್ ಅಲ್ಲೆಲ್ಲ, ಓಕೆ, ಅವ್ರು ಸಹ ಸುಮಾರು ವರ್ಷ ಆಯ್ತು. ಇಬ್ರು ಸಹ ಒಟ್ಟಿಗೆ ಇರೋದು. ಒಟ್ಟಿಗೆ ಇಬ್ರು ಒಂದೇ ಕಂಪ್ನಿಯಲ್ಲಿ ಇರೋದು. ಓಕೆ. ಸರ್, ಮೊಟ್ಟ ಮೊದಲಾಗಿ ನಿಮ್ಗೊಂದು ಕ್ವಶನ್ ಅನ್ನು ಕೇಳ್ತೇನೆ. ಏನಂತ ಹೇಳಿದ್ರೆ, ಇವಾಗ ಕಂಡಕ್ಟರ್ ಚಾಲಕರ ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಪ್ಯಾಸೆಂಜರ್ಸ್ ನವರು ಒಂಥರ ರೂಡ್ ಆಗಿ ಚೀಪ್ ಆಗಿ ಆ ತರ ಎಲ್ಲ ಮಾತಾಡ್ತಾರ ಸರ್? ಬೇಜಾರಾಗತ್ತೆ ಸರ್, ಅದೇನಿಲ್ಲ. ಆದ್ರೂ ಇನ್ ಕೆಲವರು ಅದಕ್ಕಿಂತ ಭಾರಿ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಕೆಲವು ಪ್ಯಾಸೆಂಜರ್. ಇನ್ ಕೆಲವರು ಏನ್ ಮಾಡ್ತಾರೆ, ಚೀಪ್ ಆಗಿ ಮಾತಾಡ್ತಾರೆ. ಆದ್ರೂ ಸಹ ಏನ್ ಮಾಡಕ್ಕಾಗಲ್ಲ, ನಮ್ದು ಕೆಲಸ ಅದೆಯಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಕೆಲವರು ಸ್ವಲ್ಪ ಬಂದ ಸ್ವಲ್ಪ ರ್ಯಾಶ್ ಮಾತಾಡ್ತಾರೆ, ಇನ್ ಕೆಲವು ಅವ್ರದ್ದು ಮನೆ ಟೆನ್ಷನ್ ತಗೊಂಡು ನಮ್ಮ ಮೇಲೆ ಹಾಕ್ತಾರೆ. ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋ ಸರ್ ಅಷ್ಟೇ ಅಲ್ವಾ? ಅದೆಲ್ಲ ಕಿವಿಗೆ ಹಾಕಲ್ಲ. ನಮ್ದು ಕೆಲಸ ಏನೋ ಅಷ್ಟು ಮಾಡ್ಕೊಂಡು ಹೋಗ್ತಾರೆ. ಖಂಡಿತ ಸರ್. ಓಕೆ ಸರ್, ಇವಾಗ ಮಂಗಳೂರು ಉಡುಪಿಯಿಂದ ಬೆಂಗಳೂರಿಗೆ ಹೋಗ್ತೀರಾ. ಬೆಂಗಳೂರಲ್ಲೆಲ್ಲ ಹೇಗೆ ಸರ್ ನಿಮ್ಗೆ ಈ ಕ್ಲೀನಿಂಗ್ ಮಾಡ್ಲಿಕ್ಕೆ ಅಲ್ಲಿ ಎಲ್ಲ ಇರ್ತದೆ? ಬ್ಯಾಂಗ್ಳೂರ್ ಅಂದ್ರೆ ನಮ್ಗೆ ಕಂಪ್ನಿಯಲ್ಲಿ ಅಂತದೇನಿಲ್ಲ, ಬಟ್ ಎಲ್ಲ ನಮ್ದೇ ಜವಾಬ್ದಾರಿ, ಎಲ್ಲ ಕಂಡಕ್ಟರ್ ಅದು ಜವಾಬ್ದಾರಿ. ನೀರೆಲ್ಲ ನೀವು ಇಲ್ಲಿಂದಲೇ ನಮ್ಗೆಲ್ಲ ನೀರೆಲ್ಲ ಇಲ್ಲಿ ಕುಡಿಲಿಕ್ಕೆ ಎಲ್ಲ, ಗಾಡಿ ವಾಶಿಗೆಲ್ಲ ಇಲ್ಲೇ ಅಂದ್ರೆ ಕುಡಿಲಿಕ್ಕೆಲ್ಲ ನಾವೆಲ್ಲ ಬಿಸ್ಲೇರ್ ತಗೊಳ್ತೀವಿ. ಬಟ್ ನೀರ್ ವಾಷಿಂಗ್ ಎಲ್ಲ ಸ್ಟೋರ್ ಇಲ್ಲಿಂದ. ಬಟ್ ಅದು ಬೆಂಗಳೂರು ಗಾಡಿ, ಅಲ್ಲಿಂದ ನೀರೆಲ್ಲ ತೊಳೆಯಲ್ಲ. ಅಲ್ಲಿದು ಗ್ಲಾಸ್ ಎಲ್ಲ ಗಲೀಜ್ ಆಗತ್ತೆ, ನಾವ್ ಇಲ್ಲಿಂದಾನೇ ನೀರ್ ತಗೊಂಡು. ಓಕೆ, ಎಲ್ಲ ಗಾಡಿ ಸ್ಟೋರ್ ಇದೆಲ್ಲ, ಸ್ಟೋರ್ ಇದೆ. ಎಮರ್ಜೆನ್ಸಿ ಅಂತ ಪರಿಸ್ಥಿತಿ ಬಂದ್ರು ನೀರಿದೆ, ಒಂದು 2 ಬಸ್ ತೊಳಿಬಹುದು ಅಷ್ಟು ನೀರು. ಓಹ್ ಅಷ್ಟು ಎಲ್ಲ ತಗೊಂಡು ಹೋಗ್ತೀರಾ ಅಲ್ವಾ? ಓಕೆ ಸರ್, ನಿಮ್ಗೆ ಗಾಡಿ ತೊಳಿಲಿಕ್ಕೆ ಮಳೆಗಾಲಕ್ಕೆ ಒಳ್ಳೇದಾ ಬೇಸಿಗೆಗಾಲಕ್ಕೆ ಒಳ್ಳೇದಾ? ಬಟ್ ಎರಡು ಒಂದೇ. ಬಟ್ ಬೇಸಿಗೆಗಾಲದಲ್ಲಿ ಏನಾದ್ರು ತೊಳೆದ್ಮೇಲೆ ಸ್ವಲ್ಪ ಬೇಗ ಬಿಸಿಲು ಬಂದಾಗ ಕಷ್ಟ ಆಗತ್ತೆ, ಮಳೆಗಾಲದಲ್ಲಿ ಮಳೆ ಬಂದಾಗೆಲ್ಲ ಸ್ವಲ್ಪ ಸುಲಭವಾಗತ್ತೆ. ಅದಕ್ಕೋಸ್ಕರ ಎರಡು ಖುಷಿ ಆಗತ್ತೆ, ಒಂದೇ ಲೆಕ್ಕಗೆ ಅಲ್ವಾ? ಮಳೆಗಾಲದಲ್ಲಿ ಸ್ವಲ್ಪ ಮಳೆಯಲ್ಲೆಲ್ಲ ನೆನಿಬೇಕಾಗುತ್ತೆ, ಅದೇ ಬೇಜಾರು. ಸರ್, ಕ್ಲೀನಿಂಗ್ ಮಾಡ್ಲಿಕ್ಕೆ ಹೊಸ ಬಸ್ ಅಲ್ಲಿ ನಿಮ್ಗೆ ಈಸಿ ಆಗ್ತದೆ, ಸ್ವಲ್ಪ ಹಳೆ ಬಸ್ ಅಲ್ಲಿ ಒಳ್ಳೆ? ಎರಡು ಒಂದೇನೆ. ನಮ್ದು ಗಾಡಿ ಹಳೇದು ಹೊಸದಂತ ಅನ್ಕೋಬಾರ್ದು. ನಮ್ಗೆ ನಮ್ ಕೆಲಸ ನಾವ್ ಮಾಡ್ಕೊಂಡು ಹೋದ್ರೆ ಅದು ಎಲ್ಲರಿಗೆ ಹೊಸ ತರಾನೇ ಕಾಣಿಸುತ್ತೆ. ಖಂಡಿತ ಸರ್, ಹಳೆ ಬಸ್ ಅನ್ಸ ನಾವು ಹೊಸ ತರಾನೇ ಕಾಣಬಹುದು. ನಾವು ಹಳೆ ಗಾಡಿ ಇತ್ತು 417 472. ಅದು ಎಷ್ಟು ನೀಟ್ ಇತ್ತಂದ್ರೆ ಅದ್ರ ಪ್ಯಾಸೆಂಜರ್ ಹೊಗಳ್ತಾ ಇದ್ರು, ಅಷ್ಟು ನೀಟಾಗಿ ಇಟ್ಟಿದ್ರು. ಇವಾಗ್ಲೂ ಸಹ ಗಾಡಿ ಇದೆ. ಆತರ ನಮ್ದು ಗಾಡಿ ಕೆಲಸದಲ್ಲಿ ಆತರ ಇದೆ. ನಮ್ಗೆ ಸೌಕರ್ಯ ಎಲ್ಲ ಚೆನ್ನಾಗಿ ಹೇಳ್ತಾರೆ,
ಮುಖ್ಯವಾಗಿ ಡ್ರೈವರ್ ಚಾಲಕರು ಬರ್ಬೇಕಾದ್ರೆ ಹ್ಮ್. ಕಂಡಕ್ಟರ್ನವರೆಲ್ಲ ಕ್ಲೀನ್ ಮಾಡಿಟ್ರೆ ಖುಷಿ ಅವ್ರಿಗೆ ಆಗುತ್ತೆ, ಖುಷಿ ಆಗುತ್ತೆ. ತುಂಬಾ ಖುಷಿ ಬಹಳ ಆಗುತ್ತೆ. ಅವರು ಖುಷಿ ಸಹ ಆಗುತ್ತೆ. ಹೇಳ್ತಾರೆ ಹಾ, ತುಂಬಾ. ಅವ್ರು ಇವತ್ತವರೆಗೂ ಗಾಡಿಯಲ್ಲಿ ಅದು ಮಾಡಿ ಇದು ಮಾಡಿ ಅಂತ ನಮ್ಮ ಚಾಲಕರಲ್ಲಿ ಯಾರು ಸಹ 3 ಜನ ಡ್ರೈವರ್ ಇದ್ದಾರೆ ನಮ್ಮ ಹಾ. ಕಂಪನಿ ನಮ್ಮ ಗಾಡಿ ಒಂದು ಗಾಡಿಗೆ ಒಬ್ರು- 3 ಜನ ಹಾ, ಇದ್ದಾರೆ. okay. ಒಬ್ರು ಹೆಸರು ಇಕ್ಬಾಲ್ ಅಂತ ಹೇಳಿದ್ದಾರೆ, Okay. ಅವರು ಸೀನಿಯರ್ ನಮ್ದ್ರಲ್ಲಿ. ಓಕೆ ಮತ್ತೆ ಇವರು ಸಲ್ಮಾನ್ ಅವರು ಬಂದಿದ್ದಾರೆ, Okay. ಮತ್ತೆ ರಾಜಣ್ಣ ಅಂತ ಇದ್ದಾರೆ, ಬೆಳ್ಮಣ್ಣ ಅವರು ರಾಜಣ್ಣ. ಓಕೆ ಹಾಗೆ 3 ಜನ ಇದ್ದಾರೆ. ಅವರು ನಮಗೆ ಗಾಡಿಯಲ್ಲಿ ಅದು ಮಾಡಿ ಅಂತ ಹೇಳುದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಇವರೆಲ್ಲ ಮಾಡಿರ್ತಾರೆ, ನಾವ್ ಹೇಳುವಂತದ್ದು ಏನಿಲ್ಲ ಅಂತ ಹೇಳಿ. ಅಲ್ವಾ? ಹಾಗೆ ನಾವೆಲ್ಲ ಕೆಲಸ ಮಾಡಿರ್ತೇವೆ. ಓಕೆ ಹಾಗೆ ಸರ್, ನಿಮ್ಗೆ ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕೆ ಹ್ಮ್. ಫೇವರೇಟ್ ಆದಂತಹ ಬಾಡಿ ಯಾವುದು? ವೀರ ಒಳ್ಳೇದಾ, ಮತ್ತೆ ಪ್ರಕಾಶ್ ಒಳ್ಳೇದಾ, ದಾಮೋದರ್ ಒಳ್ಳೇದಾ? ನೀವು ತುಂಬಾ ಗಾಡಿಯನ್ನೆಲ್ಲ ಮಾಡ್ತೀರಾ, ಎಲ್ಲ ನಿಮ್ಗೆ ಕ್ಲೀನಿಂಗ್ ಎಲ್ಲ ಈಸಿ ಆಗುದು ಯಾವ್ದು? ಕ್ಲೀನಿಂಗ್ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಬಾಡಿ ಎಲ್ಲ ಚೆನ್ನಾಗಿ ಬಂದಿದೆ. ಓಕೆ ಬಟ್ ಈಗೆಲ್ಲ ಸ್ವಲ್ಪ ಲೇಟೆಸ್ಟ್ ಆಗಿ ಸ್ವಲ್ಪ ನ್ಯೂ ಎಲ್ಲ ಕಾಣಿಸಲ್ಲ, ವೈಟ್ ಕಾಣಿಸುತ್ತೆ. ಓಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಹೋದ್ರೆ ನಮ್ಗೆ ಖುಷಿ ಅನ್ಸುತ್ತೆ. ಎಷ್ಟು ಕ್ಲೀನ್ ಮಾಡಿದಷ್ಟು ನಮ್ಗೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ ಅಲ್ವಾ? ನಮ್ಗೆ ಖುಷಿ ಅಂದ್ರೆ ಈ ಬಾಡಿ ಮೇಲೆ ಏನ್ ಬರುದಿಲ್ಲ ಅಷ್ಟು, ಆಗುತ್ತೆ. ನಿಮ್ಗೆ ಗೊತ್ತಾಗುದಿಲ್ಲ, ಯಾವ್ದಾದ್ರು ಎಲ್ಲ ಪರವಾಗಿಲ್ಲ. ಒಂದೇ ಲೆಕ್ಕ ಎಲ್ಲ ಒಂದೇ ಲೆಕ್ಕ ಬರ್ತದೆ. ಅವ್ರಿಗೆ ನಮ್ಗೆ ತಕ್ಕಂಗೆ ಗಾಡಿ ಮಾಡಿಸಿರ್ತಾರಲ್ಲ, ಮಾಡ್ಸಿರ್ತಾರೆ. ಒಳಗಡೆ ಯಾವ ತರ ಆಲ್ಟ್ರೇಷನ್ ಮಾಡಿರ್ತಾರಲ್ಲ ಓಕೆ, ಅದು ಎಲ್ಲ ಒಂದೇ ತರ ಒಂದೇ ತರ. ಅದು ಕ್ಲೀನಿಂಗ್ ಮಾತ್ರ ಚೆನ್ನಾಗಿ ಬರ್ತದೆ. ಆತರ. ಕೆಲವ್ರು ಏನ್ ಮಾಡಿರ್ತಾರೆ, ಇದಕ್ಕೆಲ್ಲ ಪ್ಲೇನ್ ಕೊಟ್ಟಿರ್ತಾರೆ full. ಓಕೆ, ಹೌದೌದು. ಅವಾಗ ಅದು ಒರ್ಸ್ಲಿಕ್ಕೆ ಸುಲಭ ಆಗುತ್ತೆ. ಬಟ್ Okay. ಇದೆಲ್ಲ ಸ್ವಲ್ಪ ನಮ್ಗೆಲ್ಲ ಇದಕ್ಕೆ ಫೇಸಸ್ ಎಲ್ಲ ಚೆನ್ನಾಗಿ ಡಿಸೈನ್ ಕೊಟ್ಟಿದಾರಲ್ಲ, ಅಲ್ವಾ? ಹಾಗಾಗಿ ಸ್ವಲ್ಪ ಇಲ್ಲಿ ಕೆಲಸ ಕೈ ಹಿಡಿತದೆ. ಸ್ವಲ್ಪ ಕೈ ಕೈ ಹಿಡಿತದೆ, ಹಿಡಿತದೆ. ನಿಮ್ಗೆ ಆಗ್ತದೆ. ಹಾಗೆ ಹಾಗೆ ಓಕೆ, ಎಸ್, ನೋಡ್ಬೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹೌದು. ನಮ್ಗೆ ಇದಕ್ಕೆ ಮುಂಚೆ ನಮ್ದು ಟಾಟಾ ಗಾಡಿ ಇತ್ತು, ಟಾಟಾ. ಅದು ಸಹ ನೀವು ಚೆನ್ನಾಗಿತ್ತು ಅದು ಗಾಡಿ ಸಹ. ಓಕೆ ಓಕೆ, ಹಾ. ಲಾಸ್ಟ್ ಟೈಮ್ ಅದು ನಾನು ಸಹ 7 ತಿಂಗಳು ಚಂದಾಪುರಕ್ಕೆ ಓಡ್ಸಿದ್ವಿ. ಬರ್ಬೇಕಾದ್ರೆ ನೀವೇ ಇದ್ರಿ. ನಾವಿದ್ವಿ. ಹೌದು 7 ತಿಂಗಳು ಓಡಿಸಿದ ಗಾಡಿ. ಓಕೆ, ಬಟ್ ಅದು ಈಗ ನಮ್ಗೆ ಸಾವುಕಾರ್ ಮತ್ತೆ ವಾಪಸ್ ಹೊಸ ಗಾಡಿ ಹೊಸ ಕೊಟ್ಟಿದ್ದಾರೆ. ಗಾಡಿ. ಲೈಲ್ಯಾಂಡ್. ಇದು ಲೈಲ್ಯಾಂಡ್. ಹಾ. ಓಕೆ, ನೀವು ಡ್ರೈವಿಂಗ್ ಮಾಡ್ತೀರಾ? ಸರ್ ನನಗೆ ಡ್ರೈವಿಂಗ್ ಮೇಲೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಇಂಟ್ರೆಸ್ಟ್ ಇಲ್ಲ? ಇಲ್ಲಾಂದ್ರೆ ನಾನು ಯಾವತ್ತೂ ಡ್ರೈವರ್ ಆಗ್ತಿದ್ವಿ. ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಯಾಕೆ ಸರ್? ಬಟ್ ಗಾಡಿ ಅಂತ ಪರಿಸ್ಥಿತಿ ಇದ್ರೆ ತೆಗಿತೇವೆ, ಆತರ. ಅಂತ ಪರಿಸ್ಥಿತಿ ಇದ್ದಾಗ ಮಾತ್ರ, ಓಕೆ ಏನಾದ್ರು ಅವಶ್ಯಕತೆ ಇದ್ರೆ ಮಾತ್ರ. ಓಕೆ. ಹಾಗೆ ಮತ್ತೆ ನಮ್ಮದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ? ಸುಮಾರು ನೋಡ್ತಾ ಇರ್ತೀವಿ ಸರ್, ನಿಮ್ಗೆ ಎಷ್ಟು ಸಲ ನೋಡ್ತಾ ಇರ್ತೀವಿ. ನಿಮ್ದು ಹೊಸ ಗಾಡಿದೆಲ್ಲ ನೋಡ್ತಾನೆ ಇರ್ತೀವಿ ನಾವು, ನೀವು ಆಗ್ತಿರ್ತೀರಲ್ಲ. ಹಾಗಾಗಿ ನಾವು ನೋಡ್ತಾ ಇರ್ತೀವಿ. ಚೆನ್ನಾಗಿ ಬರ್ತದೆ ಸರ್, ಇದೆಲ್ಲ ಬಹಳ ಖುಷಿ ಆಗತ್ತೆ. ವಿಡಿಯೋಗಳೆಲ್ಲ ನೋಡ್ತೀರಾ, ಡ್ರೈವರ್ ಕಂಡಕ್ಟರ್ ಬಗ್ಗೆ ಎಲ್ಲ ಕೇಳ್ತೀರಾ, ಅವ್ರ ಬಗ್ಗೆ ನೀವೆಲ್ಲ ಎಲ್ಲಾ ಕಡೆ ಎಲ್ಲ ಅಪ್ಡೇಟ್ ಗಳೆಲ್ಲ ಕೊಡ್ತಾ ಇರ್ತೀರಾ. ಅವ್ರು ಹೀಗೆ ಕಷ್ಟ, ಹಾಗೆ ಕಷ್ಟ, ಭಾರಿ ಖುಷಿ ಆಗತ್ತೆ ಸರ್. ನಿಮ್ಗೊಂದು ದೇವರು ಚೆನ್ನಾಗಿ ಇಟ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸರ್, Okay, ಥ್ಯಾಂಕ್ ಯು ಸೋ ಮಚ್. ಓಕೆ.